ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ, ಇವತ್ತು ಮಸ್ತ್ ಈ 2 ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಭಾಳ ಮಸ್ತ್ ಆಗ್ತಾವೆ ಇವು. ಫಸ್ಟ್ ಎಲ್ಲ ಮಾಡ್ತಿದ್ರು, ಮತ್ತು ನಂದೊಂದು ಓನ್ ಕ್ರಿಯೇಟ್ ರೆಸಿಪಿ ಐತ್ರಿ. ಅಂದ್ರೆ ಊದಿ ಚಪಾತಿನ ಏನು ಮಾಡೋದು ಅಂತೇಳಿ ಒಂದು ಪ್ರಶ್ನೆ ಆಗಿರ್ತೈತಲ್ರಿ ಮಕ್ಕಳಿಗೆ. ಬೆಳಿಗ್ಗೆನೂ ಮಧ್ಯಾಹ್ನ ಚಪಾತಿ ತಿಂದಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ, ಮತ್ತು ಸಂಜೆಗೆ ಊದ್ಮೇಲೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತ್ರಿ. ಅದನ್ನ ನೆಕ್ಸ್ಟ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಫಸ್ಟ್ ಏನಿಲ್ಲ, ಇವತ್ತು ಸೋರೆಕಾಯಿದ ಭರ್ತಾ ಮಾಡ್ತಿದ್ರೆ. ಇದು ಬಿಳಿ ಕುಂಬಳದಿಂದನೂ ಮಾಡ್ತಾರೋ ಮತ್ತು ಈ ಸೋರೆಕಾಯಿಯಿಂದನೂ ಮಾಡ್ತಾರೆ. ನಮ್ಮ ಕಡೆ ಇವನ್ನ ಸೋರೆಕಾಯಿ ಅನ್ನಂಗಿಲ್ಲ ರೀ, ಈಸ್ಕುಂಬಳ ಅಂತಾರೋ. ನಾವು ಸಣ್ಣವರಿದ್ದಾಗ ಇದನ್ನ ಪಲ್ಯ ಯಾರು ತಿಂತಿತ್ತಿಲ್ಲ ರೀ. ಅದು ಅವಾಗ ಇದ್ರ ಬಗ್ಗೆ ಅಷ್ಟು ಗೊತ್ತಿದ್ದಿತ್ತಿಲ್ಲ. ಈಗಲೂ ಅಷ್ಟೊಂದು ಹಳ್ಳ್ಯಾಗ ಯೂಸ್ ಮಾಡಂಗಿಲ್ಲ ರೀ. ಈಸ್ಕುಂಬಳ ನಮ್ಗೆ ಇಷ್ಟ ಆಗಂಗಿಲ್ಲ, ತಿನ್ನಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಲ್ರಿ. ಜ್ಯೂಸ್ ಆಗಲಿ ಮತ್ತು ಇದ್ರದ್ದು ಹಲ್ವಾನು ಮಾಡಿ ತೋರಿಸಿದ್ದೀನಿ. ಭಾಳ ಮಸ್ತ್ ಆಗ್ತೈತಿ ಹಲ್ವಾ ಅಂತೂ. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತ್ರಿ ಸೋರೆಕಾಯಿ ಹಲ್ವಾ. ಆದರೆ ಹಳ್ಳಿ ಒಳಗೆ ಇಷ್ಟಪಡಂಗಿಲ್ಲ ರೀ, ಇಸ್ಕೊಂಬಲ್ ಅಂತಾರೋ. ಯಾಕಂದರೆ ಇದು ದೊಡ್ಡದಾಗಿ ಒಣಗಿದ್ಮೇಲೆ ನಾವು ಈಸಾಡಕ್ಕೆ ಯೂಸ್ ಮಾಡ್ತೀವಿ ರೀ. ಅಂದರೆ ಸ್ವಿಮ್ಮಿಂಗ್ ಮಾಡ್ತಾರಲ್ಲ, ಅವಾಗ ಬೆನ್ನಿಗೆ ಹಗ್ಗ ಕಟ್ಬಿಟ್ಟು ಬೆನ್ನಿಗೆ ಕಟ್ಕೊಂಡು ಈಸಾಡ್ತಿದ್ರು. ಅದಕ್ಕಂತೇಳಿ ಇದಕ್ಕೆ ಇಸ್ಕೊಂಬಳ ಅಂತಾರೋ. ಕೆಲವೊಬ್ರಿಗೆ ಗೊತ್ತಿದ್ದಿರ್ಬೋದು ಅಂತ ಅನ್ಕೊತೀನಿ. ಯಾರಿಗೆಲ್ಲ ಗೊತ್ತೈತೆ ಅಂತ ಹೇಳಿ ಇದಕ್ಕೆ ಇಸ್ಕೊಂಬಳ ಅಂತಾರಂತೇಳಿ. ಮತ್ತು ಯಾರೆಲ್ಲ ಕಟ್ಕೊಂಡಂದ್ರೆ ಬೆನ್ನಿಗೆ ಕಟ್ಬಿಟ್ಟು ಈಸಾಡಿರಿ ಅಂತೇಳಿ, ಅಂದರೆ ಸ್ವಿಮ್ಮಿಂಗ್ ಮಾಡಿರಿ ಅಂತೇಳಿ. ನಾನು ಸಣ್ಣಕ್ಕಿದ್ದಾಗ ಬೆನ್ನಿಗೆ ಕಟ್ಕೊಂಡ್ಬಿಟ್ಟು ಈಶಾಡಿದ್ದೀನಿ ರೀ. ಅದನ್ನೇ ಇದು ದೊಡ್ಡದಾಗುತ್ತೆ ರೀ, ಒಂದು 2-3 ಫೀಟ್ ಅಷ್ಟು ದೊಡ್ಡದಾಗುತ್ತಲ್ಲ. ಅವಾಗ ಏನಾಗುತ್ತಲ್ಲ, ಒಣಗಿದ ಮೇಲೆ ಅದು ನಾವು ಒಂದು ಹಗ್ಗ ಕಟ್ಬಿಟ್ಟು ಬೆನ್ನಿಗೆ ಕಟ್ಕೊಂಡ್ಬಿಟ್ರೆ ಅದು ಮುಣಗಿಸಂಗಿಲ್ಲ ರೀ ನಮ್ಗೆ ನೀರೊಳಗೆ. ಇವಾಗೆಲ್ಲ ಅದು ಟಯರ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ರೀ, ಬಲೂನ್ ಥರ ಇರ್ತಾವಲ್ಲ, ಅದನ್ನ ಯೂಸ್ ಮಾಡ್ತಾರೆ. ಫಸ್ಟ್ ನಾವು ಸಣ್ಣವರಿದ್ದಾಗೆಲ್ಲ ಇದು ಕುಂಬಳಕಾಯಿನ ಒಣಗಿದ ಮೇಲೆ ಯೂಸ್ ಮಾಡ್ತಿರು. ಅಂದರೆ ಸ್ವಿಮ್ಮಿಂಗ್ ಫಸ್ಟಿಗೆ ಬರಂಗಿಲ್ಲ ರೀ ಅವ್ರಿಗೆ ಯಾರಿಗೆಲ್ಲ. ಅದನ್ನ ಬೆನ್ನಿಗೆ ಕಟ್ಬಿಟ್ಟು ಈಶಾಡಕ್ಕೆ ಹಚ್ತಿದ್ರು. ಯಾರೆಲ್ಲ ಸ್ವಿಮ್ಮಿಂಗ್ ಮಾಡೋ ಮುಂದಾಗ ಅಂದರೆ ಈಶಾಡ ಮುಂದಾಗ ಇದನ್ನ ಇಸ್ಕೊಂಬಳನ ಬೆನ್ನಿಗೆ ಕಟ್ಕೊಂಡ್ರೆ ಈಶಾಡಿರಿ ಅಂತೇಳಿ ಅಂದ್ರೆ ಸಣ್ಣವ್ರು ಇದ್ದಾಗ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಾನಂತೂ ಕಟ್ಕೊಂಡ್ಬಿಟ್ಟೆ ಈಶಾಡಿದ್ದೀನಿ ನೋಡಿರಿ. ಅದನ್ನ ಕುಂಬಳಕಾಯಿನ ಅಂದರೆ ಸೋರೆಕಾಯಿನ ಕಟ್ ಮಾಡಿ ಕುದ್ಸಾಕಿಟ್ಟಿನಿ ರೀ. ಸ್ಟೀಮ್ ಒಳಗೆ ಕುದ್ಸಾಕಿಟ್ಟಿದ್ದೀನಿ. ಒಂದು 5-6 ನಿಮಿಷ ಕುದಿಬೇಕ್ರಿ, ಸಾಫ್ಟ್ ಆಗೋ ಮಟ್ಟ ಕುದಿಬೇಕು. ಅಷ್ಟು ತನಕ ನಾನು ಈ ಕಡೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂತೀನಿ ರೀ. ಇದು ಇಸ್ಕೊಂಬಳಕ್ಕಿಂತ ರೀ ಅಂದರೆ ಸೋರೆಕಾಯಿಗಿಂತ ಬಿಳಿ ಕುಂಬಳ ಅಂತ ಸಿಗ್ತೈತ್ರಿ ನಮ್ಮ ಕಡೆ. ಅಂದರೆ ರೌಂಡಾಗಿ ಇರ್ತೈತೆ ಅದು. ನೆಕ್ಸ್ಟ್ ಟೈಮ್ ತಂದಾಗ ನಾನು ಆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅದು ಸೇಮ್ ಹಿಂಗೆ ರೀ, ಅದು ಇದಕ್ಕಿಂತ ಟೇಸ್ಟ್ ಆಗುತ್ತೆ. ಈಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಅದು ಒಗ್ಗರಣೆ ಹಾಕಕ್ಕೆ ಬೇಕಾಗ್ತೈತಿ. ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪೇಸ್ಟ್ ಈ ರೀತಿ ಕಲ್ಲೊಳಗೆ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಆಗುತ್ತೆ ರೀ. ಮತ್ತು ಸ್ವಲ್ಪ ಕ್ವಾಂಟಿಟಿ ಒಳಗೆ ಇರ್ತೈತಿಲ್ಲ, ಅದು ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಸಣ್ಣ ಆಗಂಗಿಲ್ಲ ಅಂತ ಈ ರೀತಿ ಕಲ್ಲೊಳಗೆ ಕುಟ್ಕೊಂಡಿದ್ದೀನಿ ರೀ. ಇದು ಕಲ್ಲೊಳಗೆ ಕುಟ್ಕೋದು ದೊಡ್ಡ ಕೆಲಸ ಅಲ್ರಿ, ಆದರೆ ಅದನ್ನ ಕ್ಲೀನ್ ಮಾಡೋದು ದೊಡ್ಡ ಕೆಲಸ. ಕುಟ್ಟಾದ್ಮೇಲೆ ತೊಳೆದು ಇಡಬೇಕಲ್ರಿ, ಮತ್ತು ಕುಟ್ಟಕ್ಕಿಂತ ಮುಂಚೆನೂ ತೊಳ್ಕೊಬೇಕು. ಹೀಗಾಗಿ ಬೇಸರ ಆಗುತ್ತೆ. ಆದರೆ ಇದನ್ನ ಯೂಸ್ ಮಾಡೋದು ಬೆಸ್ಟ್ ಕರೆ. ಬಟ್ ನಾವು ಸೋಮಾರಿಗಳಾಗ್ಬಿಟ್ಟಿವಲ್ರಿ, ಇದನ್ನೆಲ್ಲ ಮಾಡೋದು ಯಾಕೆ ಬಿಡಪ್ಪ ಅಂಥೇಳಿ ಪಟ್ಟಂತೆ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ, ಅಂದರೆ ತೊಳೆದಿಟ್ಟಿದ್ದೀನಿ. ಮತ್ತು ಕಲ್ಲು ಹೊಲಸಾಗುತ್ತಂತೇಳಿ ಕುಟ್ಟು ಕಲ್ಲನ್ನು ಈಗ ಒಗ್ಗರಣೆ ಮಾಡ್ಕೊಳಕ್ರಿ. ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ. ಮತ್ತು 1-2 ಚಮಚದಷ್ಟು ಎಣ್ಣೆ ರೀ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದಷ್ಟು ಚಲೋ ಆಗ್ತೈತೆ ರೀ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಬೋದು. ಬಟ್ ನಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗಿತ್ತು ಹಿಂದಿಗೆ ಅನಿಸ್ತು ನನಗೆ. 1-1.5 ಚಮಚದಷ್ಟು ಹಾಕಿದ್ರೆ ಸಾಕಾಗ್ತೈತಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಕುಟ್ಟಿಟ್ಟಿದ್ದ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ರೀ ಹಾಕಿ, ಮತ್ತು ಇದೇನು ಕಟ್ ಮಾಡಿ ಇಟ್ಟಿದ್ದೀವಲ್ರಿ ಉಳ್ಳಾಗಡ್ಡಿ, ಅದನ್ನು ಹಾಕಬೇಕು. ನಾವು ಹಸಿದನ ಆದರೂ ಹಾಕ್ಬೋದು. ಬಟ್ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿಬಿಟ್ರೆ ಅದು ಭರ್ತಾ ಮಾಡಕ್ಕೆ ರುಚಿ ಆಗ್ತೈತಿ. ಈಗ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಜಾಸ್ತಿ ಏನು ಉಳ್ಳಾಗಡ್ಡಿ ಹುರ್ಕೋದು ಬೇಕಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಮೆತ್ತಗಾದ್ರೆ ಸಾಕಾಗುತ್ತೆ. ಮತ್ತು ಬೇಕಂದ್ರೆ ಅರಸಿನ ಪುಡಿನೂ ಹಾಕ್ಬೋದು ರೀ. ಬಟ್ ನಾನು ಅರಸಿನ ಪುಡಿ ಹಾಕಿಟ್ಟಿಲ್ಲ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಯಾವ್ರಿ. ಮತ್ತು ಈ ಕೈ ಕುಂಬಳಕಾಯಿನೂ ಕುದ್ಸಾಕಿಟ್ಟಿದ್ದಿಲ್ಲ, ಅಂದರೆ ಸೋರೆಕಾಯಿ ಕುದ್ಸಾಕಿಟ್ಟಿದ್ದೆಲ್ಲ ಅದನ್ನ ಬೆಂದಾವೆ ನೋಡಿರಿ. ಈ ರೀತಿ ಸ್ಟೀಮ್ ಒಳಗೆ ಕುದಿಸ್ಕೊಂಡ್ಬಿಟ್ರೆ ಚಲೋ ಆಗ್ತೈತಿ. ಮತ್ತು ನೀರೊಳಗೆ ಹಾಕಿ ಕುದಿಸ್ಕೊಂಡ್ಬಿಟ್ರೆ ನೀರು ವೇಸ್ಟ್ ಆಗುತ್ತಲ್ರಿ, ಮತ್ತು ಚೆಲ್ಲಬೇಕಾಗುತ್ತೆ ಅಂಥೇಳಿ ನಾನು ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿದ್ದು. ನೀವು ಕುಕ್ಕರ್ ಒಳಗೆ ಕುದಿಸ್ಕೋಬೇಕಾದ್ರೆ ಮತ್ತು 1-2 ಸೀಟಿ ಹೊಡ್ಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ರೀ. 1 ಸೀಟಿ ಹೊಡ್ಸ್ರೂ ಸಾಕಾಗ್ಬೋದು. ಅಂದ್ರೆ ಕುಕ್ಕರ್ ಮೇಲೆ ಡಿಫೆಂಡ್ ಇರ್ತೈತಲ್ರಿ. ಏನಿಲ್ಲಿ ಉಳ್ಳಾಗಡ್ಡಿ ಹುರಿದು ಇಟ್ಟಿದ್ದೀವಲ್ಲ, ಅದಕ್ಕೆ ಇದನ್ನ ಸೋರೆಕಾಯಿ ಕುದಿಸಿಟ್ಟಿದ್ದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಐತ್ರಿ. ಲಾಸ್ಟಿಗೆ ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು.
ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೀ ನಾನು ಸ್ವಲ್ಪ ಮುಚ್ಚಿ ಇಡ್ತೀನಿ ಒಂದು 30 ಸೆಕೆಂಡ್ ರೀ, ಜಸ್ಟ್ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಟ್ಟು ಆಮೇಲೆ ನಾನು ಖಾರ ಪುಡಿ ಮತ್ತು ಶೇಂಗಾ ಪುಡಿನ ಹಾಕ್ತೀನಿ. ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಇಲ್ಲಾಂದ್ರೆ ನೀವು ಹಸಿ ಕೊಬ್ಬರಿ ಬರ್ತೈತಲ್ರಿ ತುರಿದ್ಬಿಟ್ಟು ಹಾಕ್ಬೋದು, ಅದನ್ನೂ ರುಚಿ ಆಗ್ತೈತಿ, ನಮ್ಮ ಚಾಯ್ಸ್ ಇರೋದು. ನಾನಿಲ್ಲಿ ಸ್ವಲ್ಪ ಶೇಂಗಾ ಪುಡಿ ಮತ್ತು ಖಾರ ಪುಡಿ ಹಾಕಿದ್ದೀನಿ, ಅಂದರೆ ಗುರೆಳ ಪುಡಿ ಅಂತೀವಲ್ರಿ, ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರುವ ಸೋರೆಕಾಯಿ ಭರ್ತಾ ರೆಡಿ ಆಗೈತೆ ನೋಡಿರಿ. ನಾವು ಭರ್ತಾ ಅಂತೀವಿ, ಅಂದರೆ ಬಿಳಿ ಕುಂಬಳದ ಭರ್ತಾ ಮತ್ತು ಇದು ಸೋರೆಕಾಯಿ ಭರ್ತಾ ಅಂತಾರು. ಅಂದ್ರೆ ನಾವು ಹೆಂಗೆ ಬದ್ನಿಕಾಯಿ ಭರ್ತಾ ಮಾಡ್ತೀವಲ್ರಿ, ಅದು ಸುಟ್ಬಿಟ್ಟು ಮಾಡ್ತೀವಿ, ಅದನ್ನು ಕುದಿಸ್ಬಿಟ್ಟು ಮಾಡಿದ್ರು ರುಚಿ ಆಗ್ತೈತೆ ಬದ್ನಿಕಾಯಿ ಭರ್ತಾ ರೀ. ಈ ರೀತಿ ಕುದಿಸ್ಬಿಟ್ಟು ಮಾಡಿಬಿಟ್ರೆ ಇದನ್ನ ಸೋರೆಕಾಯಿ ಭರ್ತಾನ ರೆಡಿ ಆಗ್ತೈತಿ ನೋಡಿರಿ. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೂ ತಿನ್ಬೋದು, ಭಾಳ ಮಸ್ತ್ ಆಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಗಿತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ನಮ್ಮ ಕಡೆ ಹಳ್ಳಿ ಸೈಡ್ ಮಾಡೋ ರೆಸಿಪಿ ರೀ ಇದು, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ಚಪಾತಿನೂ ಮಾಡಿಕೊಂಡೆ, ಮಧ್ಯಾಹ್ನ ಅದನ್ನೇ ಊಟ ಮಾಡಿದ್ದೀವಿ ರೀ. ಮತ್ತು ಅನ್ನ ಸಾಂಬಾರು ಮಾಡಿದ್ದೆ, ಚಪಾತಿ ಖಾಲಿ ಆಗಿತ್ತಿಲ್ಲ, ಹೀಗಾಗಿ ಚಪಾತಿ ಜಾಸ್ತಿನೇ ಉಳಿದಿದ್ದು. ಮತ್ತು ಮನು ಇದ್ರೆ ಊಟ ಮಾಡಿದ್ರೆ ಚಪಾತಿ ಖಾಲಿ ಆಗ್ತಾವ್ರಿ. ಮನು ಸ್ವಲ್ಪ ಹೀಟ್ ಆಗಿಬಿಟ್ಟು ಬಾಯಿಗೆಲ್ಲ ಅಂತ ಇದು ಆಗಿತ್ತಂತ ಊಟ ಮಾಡೋಕೆ ಹೋಗಲಿಲ್ಲ, ಚಪಾತಿ ಬರೀ ಅನ್ನ ಅಷ್ಟೇ ಊಟ ಮಾಡ್ಯಾನ್ರಿ. ಹೀಗಾಗಿ ಚಪಾತಿ ಉಳಿದಿದ್ದ ಅವನ್ನ ಸಂಜೆಗೆ ಯಾಕೆ ವೇಸ್ಟ್ ಮಾಡೋದು, ಮತ್ತು ನಾಳೆ ಬೆಳಿಗ್ಗೆ ಅಂದ್ರೆ ತಿನ್ನೋದು ತೀರವಲ್ಲ ಅನ್ಸುತ್ತಲ್ರಿ. 7-8 ಚಪಾತಿ ಉಳಿದಿದ್ದು, ಹೀಗಾಗಿ ಅವನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೆ ಈ ರೀತಿ ಮಾಡಾಕತ್ತಿದ್ದೀನಿ ನೋಡ್ರಿ. ಭಾಳ ಮಸ್ತಾಗಿತ್ತು, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ರಾತ್ರಿ ಚಪಾತಿ ಉಳಿದ್ಬಿಟ್ರೆ ಬೆಳಗ್ಗೆನೂ ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಕೊಡ್ಬೋದು ರೀ. ಅಂದ್ರೆ ಬಿಸಿ ಚಪಾತಿ ಮಾಡೋಕ್ಕಾಗ್ಲಿಕ್ಕಂದ್ರೆ ಈ ರೀತಿ ಕಟ್ ಮಾಡಿಬಿಟ್ಟು ಮಾಡಿಕೊಟ್ರೆ ಡಬ್ಬಿಗೂ ಇಷ್ಟಪಟ್ಟು ತಿಂತಾರು. ಬೇಕಂದ್ರೆ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ಇನ್ನಷ್ಟು ಆರೋಗ್ಯಕ್ಕೂ ಒಳ್ಳೇದ್ರಿ. ಬೆಳಗ್ಗೆ ಎದ್ದು ಕೂಡಲೇ ನೂಡಲ್ಸ್ ಮತ್ತು ಮ್ಯಾಗಿ ಮಾಡಿ ಕಟ್ಟೋಕ್ಕಿಂತ ಈ ರೀತಿ ಚಪಾತಿ ಉಳಿದಿದ್ದನ್ನು ಮಾಡಿಕೊಟ್ರೆ ಮಸ್ತ್ ಆಗ್ತೈತಿ ರೀ. ಮತ್ತು ಟೇಸ್ಟ್ನೂ ಆಗ್ತೈತಿ, ಮಕ್ಕಳಿಗೆ ಇಷ್ಟ ಆಗ್ತೈತಲ್ರಿ, ಅವರು ಇಷ್ಟದ ಪ್ರಕಾರನೇ ಮಾಡಿಕೊಟ್ಟಂಗೂ ಆಗ್ತೈತಿ. ಅದಕ್ಕಂತೇಳಿ ನಾನು ಚಪಾತಿನ ರೌಂಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳಕತ್ತಿದ್ದೀನಿ ನೋಡ್ರಿ. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕಟ್ ಮಾಡ್ಕೋಬೋದು, ಬಟ್ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚಪಾತಿನ ಈ ರೀತಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತೀನಿ. ಭಾಳ ಮಸ್ತಾಗಿತ್ತು, ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಮತ್ತು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಖುಷಿನೂ ಆಗ್ತೈತ್ರಿ. ಎಲ್ಲ ಚಪಾತಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಫಸ್ಟಿಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಿದ್ರಿ. ನಿಮ್ಗೆ ತರಕಾರಿ ಬೇಕಂದ್ರೆ ತರಕಾರಿನ ಕಟ್ ಮಾಡಿ ಹಾಕೋಬೋದು ರೀ. ನನ್ನ ಕಡೆ ಯಾವ ತರಕಾರಿನೂ ಇದ್ದಿದ್ದಿಲ್ಲ, ಬೇಕಂದ್ರೆ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಹಾಕ್ಬೋದು. ಬಟ್ ನನ್ನ ಕಡೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಇತ್ತು. ಮೆಣಸಿನ್ಕಾಯಿ ಹಾಕಕ್ಕೆ ಹೋಗಲಿಲ್ಲ ನಾನು, ಖಾರದ ಪುಡಿ ಹಾಕಿದ್ದೆ, ಮಸ್ತಾಗಿತ್ತು. ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ರೆ ತೆಗೆಯೋದು ಕಷ್ಟ ಬೇಡ ಅಂತ ಹಾಕಕ್ಕೆ ಹೋಗಲಿಲ್ಲ. ಮತ್ತು ಕಲರ್ ಸ್ವಲ್ಪ ಮಸಾಲೆ ಖಾರ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತಂತೆ ಮಸಾಲೆ ಖಾರ ಹಾಕಿದ್ದು. ಈ ಒಗ್ಗರಣೆಗೆ ಏನೈತಲ್ರಿ, ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸಿವೆ ಹಾಕಿದ್ದೀನಿ ರೀ. ಮತ್ತು ಕಟ್ ಮಾಡಿ ಇಟ್ಟಿದ್ದು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗುತ್ತೆ. ಉಳ್ಳಾಗಡ್ಡಿ ಹಾಕಿಬಿಟ್ಟು ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ. ಉಳ್ಳಾಗಡ್ಡಿ ಹುರ್ಕೋಬೇಕು, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು, ಚಪಾತಿ ಒಳಗೂ ಉಪ್ಪು ಹಾಕಿರ್ತೀವಿ ರೀ, ಸ್ವಲ್ಪ ನೋಡ್ಕೊಂಡ್ಬಿಟ್ಟನ ಹಾಕಬೇಕು. ಈಗ ಉಪ್ಪು ಹಾಕಿಬಿಟ್ಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ನನ್ನ ಕಡೆ, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ಹಾಕಿಬಿಟ್ಟು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕಾಗುತ್ತೆ ರೀ. ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ನಿಮ್ಗೆ ಬಟಾಟಿ ಇಷ್ಟ ಇದ್ರೆ ಅದನ್ನು ಹಾಕ್ಬೋದು, ಆದರೆ ಬಟಾಟಿ ಹಾಕಿಬಿಟ್ರೆ ಭಾಳ ತನಕ ಹುರ್ಕೋಬೇಕಾಗುತ್ತೆ. ಈಗ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡಿವಿ ನೋಡ್ರಿ. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಿದ್ದೀನಿ ರೀ. ನಾನು ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಮಸಾಲೆ ಖಾರನೇ ಜಾಸ್ತಿ ಯೂಸ್ ಮಾಡೋದಲ್ರಿ. ಈಗ ಮಸಾಲೆ ಖಾರ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಹುಂಚೆಹಣ್ಣು ಹಾಕ್ತೀನಿ ರೀ. ಟೊಮೆಟೊ ಹಾಕಕ್ಕೆ ಹೋಗಿಲ್ಲ, ಯಾಕಂದರೆ ಟೊಮೆಟೊ ರೇಟ್ ಅಂತೂ ಸಿಕ್ಕಾಪಟ್ಟೆ ಆಗಿತ್ತಲ್ಲ, ಸ್ವಲ್ಪ ಅವಾಯ್ಡ್ ಮಾಡೋದು ಅಷ್ಟೇ ರೀ. ಒಂದು 15-20 ದಿವಸ ಆದ್ರೆ ಮತ್ತೆ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕಂತ ನಾನು ಟೊಮೆಟೊ ತರಕ್ಕೆ ಹೋಗಿದ್ದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕಿದ್ದೀನಿ. ಹುಂಚೆಹಣ್ಣು ಹಾಕಿಬಿಟ್ರು ಅಡುಗೆ ಭಾಳ ಮಸ್ತ್ ಆಗ್ತೈತಿ ರೀ, ರುಚಿ ಆಗ್ತೈತಿ. ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಬೆಲ್ಲ ಹಾಕಿದ್ದು ಒಳ್ಳೇದು, ಖರೆ ಬೆಲ್ಲ ಮುಗಿದಿತ್ತು ತರಬೇಕಾಗಿತ್ತು, ಹೀಗಾಗಿ ಸಕ್ಕರೆ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ರೆ ಏನು ಚಪಾತಿ ಕಟ್ ಮಾಡಿ ಇಟ್ಟಿರ್ತೀವಲ್ರಿ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ರೀ, ನನ್ನ ಮಕ್ಕಳಿಗೆ ಇಷ್ಟ ಆಗ್ತೈತೆ ಅಂತ ಶೇಂಗಾನ ಹುರಿದು ಅದು ಮೇಲಿನ ಸಪ್ಪಿನ ತೆಗೆದುಬಿಟ್ಟು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಟ್ ಮಾಡಿ ಇಟ್ಟಿದ್ದು ಚಪಾತಿನ ಹಾಕಬೇಕ್ರಿ. ಭಾಳ ಮಸ್ತಾಗಿತ್ತು. ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿವಲ್ರಿ, ಅದೆಲ್ಲ ಮಸಾಲೆ ಹಾಕಿಬಿಟ್ಟು
ನೀವು ಬೇಕಂದ್ರೆ ಧನಿಯಾ ಪುಡಿ ಮತ್ತು ಸೋಯಾ ಸಾಸ್ ಟೊಮೆಟೊ ಸಾಸ್ ಹಾಕಿಬಿಟ್ರೆ ಇನ್ನೂ ರುಚಿ ಆಗ್ತೈತ್ರಿ. ಮತ್ತು ಮ್ಯಾಗಿ ಮಸಾಲ ಹಾಕಿಬಿಟ್ರಂತೂ ಇನ್ನಷ್ಟು ಜಾಸ್ತಿನೇ ರುಚಿ ಆಗ್ತೈತಿ. ಬಟ್ ಮ್ಯಾಗಿ ಮಸಾಲ ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ರಿ, ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಈಗ ಈ ಸಿಂಪಲ್ಲಾಗೆ ನಮ್ಮ ಮನೆಯೊಳಗೆ ಏನಿರ್ತೈತಲ್ಲ ಆ ರೀತಿ ಮಾಡಿದ್ದೀನಿ ನೋಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾ ಮಾಡೋ ಅಡುಗೆಗಳು ನಿಮ್ಗೆ ಇಷ್ಟ ಆಗ್ತೈತಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮನೆಯೊಳಗೆ ಏನು ಇರ್ತೈತಿಲ್ಲ ಅದ್ರೊಳಗನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಅದು ಒಬ್ಬೊಬ್ರಿಗೆ ಇಷ್ಟ ಆಗ್ತೈತಿ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಎಲ್ಲ ರೀತಿ ಹಾಕಿಬಿಟ್ಟು ಮಾಡಿದಾಗನೇ ಖುಷಿ ಅನ್ನಿಸ್ತೈತಿ. ಬಟ್ ನಾನು ಆ ಥರ ಅಲ್ಲ ರೀ, ಏನಿರ್ತೈತಲ್ಲ ಅದ್ರೊಳಗನ ಮಾಡಿ ಖುಷಿಯಾಗಿ ತಿನ್ನೋದು ನನ್ನ ಹ್ಯಾಬಿಟ. ನಿಮ್ಗೆ ಇಷ್ಟ ಆಗಿದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಇಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನು ಹೇಳ್ರಿ. ಎಲ್ಲದಕ್ಕೂ ನಂಗಂತೂ ಖುಷಿ ಆಗ್ತೈತಿ. ಹಾಗಾದ್ರೆ ಎಷ್ಟು ಮಸ್ತಾಗೈತಿ. ಸಿಂಪಲ್ಲಾಗಿ ಮಾಡಿಬಿಟ್ರೂ ಮಸ್ತಾಗಿತ್ತು. ಟೊಮೆಟೊ ಸಾಸ್ ಹಾಕ್ಬೋದಿತ್ತು, ಬಟ್ ನನ್ನ ಕಡೆ ಇದ್ದಿತ್ತಿಲ್ಲಲ್ಲ, ಏನಿರ್ತೈತಿಲ್ಲ ಅದ್ರೊಳಗನ ಮಾಡಿದ್ದು. ಈಗ ರೆಡಿ ಆಗೈತಿ ನೋಡ್ರಿ, ಎಷ್ಟು ಮಸ್ತಾಗೈತಿ. ತನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀನಿ.